ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಣಿ, ನನ್ನಿಂದ ನಿಂಗೆ ತುಂಬ ಹರ್ಟ್ ಆಗಿದೆ. ನಾನು ಆ ರೀತಿ ನಿಂಗೆ ಮಾತಾಡಬಾರ್ದಿತ್ತು. ಐ ಆಮ್ ಸಾರಿ. ಇಲ್ಲ ರೀ, ಹಾಗೆ ನೋಡಕ್ಕೆ ಹೋದರೆ ನಾನು ನಿಮಗೆ ಸಾರಿ ಕೇಳಬೇಕು. ನನ್ನಿಂದ ನಿಮಗೆ ಮೋಸ ಆಗ್ತಿದೆ. ಏನು ಮಾತಾಡ್ತಿದ್ಯಾ ಪುಣಿ? ನೀನು ಸಾರಿ ಕೇಳೋದ? ನಾನು ನಿಮ್ಗೊಂದು ಮಗು ಎತ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿಮಗೆ ಮಕ್ಕಳಂದ್ರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತು ರೀ. ಮಂಗಳಮ್ಮನ ಮಗು ಬಂದಾಗ ಪ್ರಪಂಚನೇ ಮರೆತು ಆ ಮಗು ಜೊತೆ ಆಟಾಡ್ತಿದ್ರಿ. ಮಕ್ಕಳ ಜೊತೆ ಮಕ್ಕಳಾಗೋ ಮನಸ್ಸು ನಿಮ್ದು. ಆದರೆ ನನ್ನಿಂದ ನಿಮ್ಮ ಕನಸು ಯಾವುದು ನನ್ಸಾಗ್ತಿಲ್ವಲ್ಲ. ಪುಣಿ, ಯಾಕೆ ಹಾಗೆಲ್ಲ ಅನ್ಕೋತ್ಯಾ? ಇಲ್ಲಿ ನನ್ನಿಂದ ನಿನ್ನಿಂದ ಅನ್ನೋ ಮಾತುಗಳು ಯಾಕೆ? ಇಲ್ಲಿ ನಮ್ಮಿಬ್ರು ತಪ್ಪಿಲ್ಲ. ವಿಧಿ ಆಟಕ್ಕೆ ನಾವ್ಯಾರೂ ಹೊಣೆ ಆಗೋಕ್ಕಾಗಲ್ಲ. ಹಾಗಂತ ನಾವು ನಂಬಿಕೆನ ಕಳ್ಕೊಬಾರ್ದು. ದೇವ್ರ ಮೇಲೆ ನಂಬಿಕೆ ಇಡೋಣ, ನಮ್ಮ ಜೀವನದ ಮೇಲೆ ನಂಬಿಕೆ ಇಡೋಣ. ಹಾಗೂ ಒಂದು ವೇಳೆ ನಮ್ಮ ಮಗು ಆಗದೆ ಇದ್ರೆ ತೊಂದರೆ ಇಲ್ಲ. ನಿನಗೆ ನಾನು, ನನಗೆ ನೀನು ಅಂತ ಜೀವನ ಪೂರ್ತಿ ಹೀಗೆ ಪ್ರೀತಿಯಿಂದ ಇದ್ಬಿಡೋಣ. ದುಃಖ ಪಡ್ಬೇಡ ಪುಣೆ. ಇಲ್ಲ ರೀ, ನನಗೆ ಯೋಗ್ಯತೆ ಇಲ್ಲ ಅಂತ ನಿಮ್ಮ ಆಸೆಗಳನ್ನ ಮುಚ್ಚಿಟ್ಕೋತಿದ್ದೀರಾ. ಆ ಮಗು ಜೊತೆ ಆಟಾಡ್ಬೇಕಾದ್ರೆ ನೀವೆಷ್ಟು ಸಂತೋಷವಾಗಿದ್ರಿ. ಆ ಸಂತೋಷನ ನಾನು ಯಾವಾಗ್ಲೂ ನೋಡ್ಬೇಕು ರೀ. ನಮಗೊಂದು ಮಗು ಬೇಕು ರೀ. ಈ ಮನೆಗೆ ಒಂದು ಮಗು ಬೇಕು. ನೀನು ಹೀಗೆ ಹೇಳ್ತಿದ್ರೆ ನನಗೂ ಅಳು ಬರುತ್ತೆ. ನನಗೆ ನೀನೇ ಮಗು ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಆ ಮಗು ನಗ್ತಿದ್ರೆ ನಾನು ನಗ್ತಿದ್ದೆ. ಈಗ ಈ ಪುಟ್ಟ ಮಗು ಅಳ್ತಿದ್ರೆ ನನಗೂ ಅಳು ಬರಲ್ವಾ? ಹೇಳು, ಈಗ ನಾನು ಅಳ್ಳ? ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಏನೇ ಇದ್ರೂ ಬೆಳಿಗ್ಗೆ ಮಾತಾಡೋಣ. ಮನೆ ಬಿಟ್ಟು ತೊಲಗೋದ್ಲು ಅನ್ಕೊಂಡ್ರೆ ಮತ್ತೆ ಬಂದಿದ್ದಾಳೆ. ಬರಲಿ, ಈ ನರ್ಕಕ್ಕೆ ಮತ್ತೆ ಯಾಕಾದರೂ ಬಂದು ಅಂತ ಅನ್ನಿಸ್ಬೇಕು. ಇನ್ನು ಮುಂದೆ ನಾನು ಆಡೋ ಒಂದೊಂದು ಮಾತಿಗೆ ಅವಳು ಹುಚ್ಚಿ ಹಾಕಬೇಕು. ಆಗ ಮಾಡ್ತೀನಿ. ದೀಪಿಕಾ, ಇವ್ರು ಯಾವಾಗ ಬಂದರು? ನಾನು ಮಾತಾಡಿದ್ದು ಏನಾದರೂ ಕೇಳಿಸ್ಕೊಂಡ್ರಾ? ದೀಪಿಕಾ, ನೀನು ಪೂರ್ಣಿಗೇನಾದರೂ ಹೇಳಿದ್ಯಾ? ನಾನೇನಲ್ಲಿ ನೀವೇನು ಹೇಳ್ತಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಪೂರ್ಣಿ ಮನ್ಸಿಗೆ ಬೇಜಾರಾಗೋ ಹಾಗೆ ನೀನೇನಾದರೂ ಹೇಳಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನೋಡಿ, ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಪೂರ್ಣಿ ಮನ್ಸಿಗೆ ಬೇಜಾರಾದರೆ ನನ್ನ ಮನ್ಸಿಗೂ ಬೇಜಾರಾಗುತ್ತೆ. ನಾನು ಯಾವತ್ತೂ ಅವಳನ್ನ ಪ್ರೀತಿಯಿಂದನೇ ಕಾಣ್ತೀನಿ. ಅಂಥದ್ರಲ್ಲಿ ಪೂರ್ಣಿ ಮನಸ್ಸಿಗೆ ಬೇಜಾರಾಗೋ ಹಾಗೆ ನಾನು ನಡ್ಕೋತೀನ ಹೇಳಿ? ನಾನು ಅನುಮಾನದಿಂದ ಕೇಳ್ತಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನ ಮಾತಿಂದ ಅವಳಿಗೇನಾದರೂ ಬೇಜಾರಾಗಿರಬಹುದಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ಸಾಧ್ಯನೇ ಇಲ್ಲ. ನಾನು ಪೂರ್ಣಿನ ಮಾತಾಡ್ಸುವಾಗೆಲ್ಲ ಪ್ರೀತಿಯಿಂದನೇ ಮಾತಾಡ್ಸೋದು. ದೀಪಿಕಾ, ನೀವಿಬ್ಬರು ಈ ಮನೆ ಸೊಸೆ ಅಂದರು. ನೀವಿಬ್ಬರು ಚೆನ್ನಾಗಿದ್ರೆ ಈ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ. ನಿಮ್ಮಿಬ್ಬರು ಮನಸ್ಸಲ್ಲಿ ಮನಸ್ತಾಪಗಳಿದ್ರೆ ಮನೇಲಿ ಯಾರೂ ನೆಮ್ಮದಿಯಿಂದ ಇರೋದಕ್ಕಾಗೋದಿಲ್ಲ. ಪೂರ್ಣಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಯಾವುದೇ ರೀತಿ ಮನಸ್ತಾಪಗಳಿದ್ರು ಅದನ್ನು ಈಗಲೇ ತೆಗೆದು ಹಾಕ್ಬಿಡು. ಖಂಡಿತ ಇಲ್ಲ. ಪೂರ್ಣಿ ಬಗ್ಗೆ ನನಗೆ ಅನುಕಂಪ ಇದೆ ಹೊರತು ಅವಳ ಬಗ್ಗೆ ಅಸೂಯೆ ಆಗಲಿ ಮನಸ್ತಾಪ ಆಗಲಿ ಇಲ್ಲ.
ಅಷ್ಟಕ್ಕೂ ನೀವು ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದೀರಾ? ಪೂರ್ಣಿ ಏನಾದರೂ ಹೇಳಿದ್ಲಾ ನನ್ನಿಂದ ತೊಂದರೆ ಆಗ್ತಿದೆ ಅಂತ? ತೊಂದರೆ ಆಯಿತು ಅನ್ನೋದಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ಮುಂದೆ ಯಾವತ್ತೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನ ಮಾತಿಂದ ಅವಳಿಗಾಗಲಿ ಅವಳ ಮಾತಿಂದ ನಿನಗಾಗಲಿ ಬೇಜಾರಾಗಬಾರ್ದು. ಮಾತುಗಳು ಸಂಬಂಧಗಳನ್ನ ಹಾಳು ಮಾಡಬಾರ್ದು. ಪೂರ್ಣಿ ನಿನಗೆ ಅಕ್ಕ ಇದ್ದ ಹಾಗೆ. ನೀವಿಬ್ರು ನಗ್ನಗ್ತಾ ಈ ಮನೆಯಲ್ಲಿ ಇದ್ಕೊಂಡು ಈ ಮನೇನ ಚೆನ್ನಾಗಿ ನೋಡ್ಕೋಬೇಕು. ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಬದುಕೋರ್ಗೆ ಈ ಮನೆ ನಂದು ಗೋಕುಲ ಆಗಿರುತ್ತೆ. ಮನ್ಸಲ್ಲಿ ಕೆಟ್ಟದ್ದಿದ್ರೆ ಈ ಮನೆ ನರ್ಕ ಆಗ್ಬಿಡುತ್ತೆ. ನಿನಗೆ ನಾನು ಹೇಳಿದ್ದು ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿದ್ರೆ ತುಂಬ ಒಳ್ಳೆಯದು. ಮುಂದೆನೂ ಅದೇ ರೀತಿ ನಡ್ಕೊ. ಇವ್ರು ಯಾಕೆ ನನ್ನ ಹತ್ರ ಈ ಥರ ಮಾತಾಡಿದ್ರು? ನಾನು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಾ? ಅಥವಾ ಪೂರ್ಣಿ ಏನಾದರೂ ಹೇಳಿದ್ಲಾ? ಇಲ್ಲ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡಿದ್ರು ನನಗದು ಕನೆಕ್ಟ್ ಆಗ್ತಿದೆಯಾ? ಅವ್ರು ಹೇಳಿದ್ದೆಲ್ಲ ನನಗೆ ನೇರವಾಗಿ ಹೇಳ್ದಾಗಿತ್ತು. ಯಾವುದಕ್ಕೂ ಇನ್ನು ಮುಂದೆ ಹುಷಾರಾಗಿರಬೇಕು. ಆದರೆ ನಮ್ಮ ಮ್ಯಾನೇಜರೇ ಯಾವುದೋ ಹೆಂಗಸಿನ ಜೊತೆ ಹೋಗಿ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬೇರೆಯವ್ರಿಗೆ ಜಾಗನ ಮಾಡಿಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಏನು ನಮ್ಮ ಮ್ಯಾನೇಜರ? ಕೇಳಲಿಲ್ವಾ ನೀವು ಮ್ಯಾನೇಜರ್ನ? ಸಿಕ್ಕಿದ್ನ ಅವನು? ಬರೀ ಸಿಕ್ಕಿದ್ದಷ್ಟೇ ಅಲ್ಲ, ಎಲ್ಲ ಸತ್ಯನೂ ಬಾಯ್ಬಿಟ್ಟ. ಹಾಗಾದರೆ ಮ್ಯಾನೇಜರ್ನ ಯಾರು ಕರ್ಕೊಂಡು ಹೋಗಿದ್ದು? ನಮ್ಮ ಮೇಲೆ ಅಷ್ಟು ದ್ವೇಷ ಸಾಧಿಸೋರು ಯಾರಿದ್ದಾರೆ? ಇರ್ತಾರಣ್ಣ, ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡು ನಮ್ಮ ಬೆನ್ನ ಹಿಂದೆನೇ ಚೂರಿ ಹಿಡ್ಕೊಂಡು ನಿಂತಿರೋರು ನಮ್ಮ ಸುತ್ತನೇ ಇರ್ತಾರೆ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾಯ್ತಾ ಅಭಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.